ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದ ಗೂಗಲ್ AI ಅನ್ನೋ ಒಂದು ಕಂಪನಿ ಅದೀಗ ಆಂಧ್ರ ಪ್ರದೇಶಕ್ಕೆ ಹೋಗಿದೆ. ಕಾಂಗ್ರೆಸ್ಗೆ ಏನಾದರೂ ಬೇಜಾರಿದೆಯಾ? ಖಂಡಿತ ಯಾರೊಬ್ಬರು ಕೂಡ ಬೇಜಾರಾದಂಗೆ ಕಾಣಿಸ್ತಾ ಇಲ್ಲ. ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ರು. MB ಪಾಟೀಲ್ ಮಾತಾಡ್ತಾರೆ, ಅವ್ರು ಬಯೋಕಾನ್ ಇಲ್ಲಿ ಮಾಡಿದೆ, ಹಾಗೆ ಬೆಂಗಳೂರು ಕೂಡ ಸಾಕಷ್ಟು ಅವ್ರಿಗೆ ಕೊಟ್ಟಿದೆ ಅಂತ ಮಾತಾಡಿದ್ರು. ಬಯೋಕಾನ್ ಕಂಪನಿಯ ಮುಖ್ಯಸ್ಥರಿಗೆ ಈ ಅಪ್ಪ ಹೇಳ್ತಾನೆ, ನಿಮ್ಮ ಕೆಲಸವನ್ನ ನೀವು ಮಾಡಿಕೊಂಡು ಹೋದರೆ ಒಳ್ಳೆಯದು ಅಂತ. ಬ್ಲ್ಯಾಕ್ ಬಕ್ ಕಂಪನಿಯ ಒಬ್ಬ CEO ಇದ್ನಲ್ಲ, ಅವನು ಒಂದು ಅಸಮಾಧಾನವನ್ನ ಟ್ವೀಟ್ ಮೂಲಕ ಹೇಳಿದ್ದ. ಬೆಂಗಳೂರನ್ನ ನಾವು ಬಿಟ್ಟು ಬೇರೆ ಕಡೆ ಹೋಗುವ ಪ್ಲಾನ್ ಅಲ್ಲಿದ್ದೀವಿ ಅಂತ ಅಣ್ಣ ಟ್ವೀಟ್ ಅನ್ನ ಮಾಡಿದ್ದ. ಇದೇ DK ಶಿವಕುಮಾರ್ ಅವರು ಹೇಳಿದ್ರು, ಹೋಗೋರಿದ್ರೆ ಹೋಗ್ಬಿಡ್ಲಿ ಅಂತ ದೌಲತ್ತನ್ನ ತೋರಿಸಿದ್ರು. ತಲೆಯಲ್ಲಿರುವ ಗಲೀಜನ್ನ ಯಾವ್ದಾದ್ರು ಒಳ್ಳೆ ಶಾಂಪೂ ಹಾಕಿ ತೊಳಿರಿ, ದ್ವೇಷವನ್ನ ಬಿಟ್ಟು ಮಾತಾಡೋದನ್ನ ಕಲೀರಿ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ಈ ಬ್ರಿಟನ್ ದೇಶದಲ್ಲಿ ಈಗ ದೊಡ್ಡ ದೊಡ್ಡ ಉದ್ಯಮಿಗಳು ಹಾಗೆ ಶ್ರೀಮಂತರೆಲ್ಲ ಇದ್ದಾರಲ್ಲ, ಅವರು ಬ್ರಿಟನ್ ದೇಶವನ್ನು ನಿಧಾನವಾಗಿ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರಂತೆ. ಅರೆ ಇದೇನಾಗೋಯ್ತಪ್ಪ, ಒಂದು ಕಾಲದಲ್ಲಿ ನಮ್ಮನ್ನೆಲ್ಲ ಕೊಳ್ಳೆ ಹೊಡೆದು ದೊಡ್ಡ ದೇಶ ಅನ್ಸ್ಕೊಂಡಿದ್ದ ಈ ಯುನೈಟೆಡ್ ಕಿಂಗ್ಡಮಲ್ಲಿ ಹೀಗೆಲ್ಲ ಆಗ್ತಾ ಇದೆಯಾ, ಏನು ಕಾರಣ ಅಂತ ಹುಡುಕಿದ್ರೆ ಅಲ್ಲೀಗ ಹೊಸದೊಂದು ತೆರಿಗೆದೊಂದು ವ್ಯವಸ್ಥೆ ಬಂದಿದೆಯಂತೆ. ಅಂದರೆ ನೀವು ಆಸ್ತಿ ಮಾಡಿದರೆ ಆಸ್ತಿಗೂ ಕೂಡ ತೆರಿಗೆಯನ್ನು ಕೊಡಬೇಕು ಅಂತ ಹೊಸ ರೂಲ್ಸ್ ಬಂದಿದೆಯಂತೆ. ಹೀಗಾಗಿ ಈ ನೂರಾರು ಕೋಟಿ, ಸಾವಿರಾರು ಕೋಟಿ, ಬಿಡಿ ಲಕ್ಷ ಕೋಟಿ ಬೆಲೆ ಬಾಳುವಂತಹ ಉದ್ಯಮಿಗಳು ಈ ಬ್ರಿಟನ್ನನ್ನು ಬಿಟ್ಟು ಟಾಟಾ ಬಾಯ್ ಬಾಯ್ ಎಂದು ಹೋಗ್ತಾ ಇದ್ದಾರಂತೆ. ಹಿಂಗಾಗಬಾರ್ದಿತ್ತು ಅಂತ ಅಂದ್ಕೋತಾ ಇರುವಾಗಲೇ ಇನ್ನೊಂದು ಸುದ್ದಿ ಗೊತ್ತಾಯಿತು. ಏನು ಗೊತ್ತಾ? ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದ ಗೂಗಲ್ AI ಅನ್ನೋ ಒಂದು ಕಂಪನಿ ಅದೀಗ ಆಂಧ್ರ ಪ್ರದೇಶಕ್ಕೆ ಹೋಗಿದೆ. ನಮ್ಮ ರಾಜ್ಯದ ಕೈ ತಪ್ಪಿ ಹೋಗಿದೆ. ಈ ಬಗ್ಗೆ ಸಾಕಷ್ಟು ಟೀಕೆಗಳು ಆಗ್ತಾ ಇದ್ದಾವೆ. ಅದಕ್ಕೂ ಸಾಕಷ್ಟು ಕಾರಣ ಇದ್ದಾವೆ. ಯಾವುದೇ ಒಂದು ಕಂಪನಿ ಇಲ್ಲಿ ಬಂದರೆ ಇಲ್ಲಿಯ ಸರ್ಕಾರ ಹೇಗಿರಬೇಕು, ಈ ಉದ್ಯಮಿಗಳಿಗೆ ಸ್ವಲ್ಪ ಮೂಲ ಸೌಕರ್ಯಗಳನ್ನು, ಅವರಿಗೆ ಸ್ವಲ್ಪ ಫ್ರೆಂಡ್ಲಿ ಅನಿಸುವಂತಹ ವಾತಾವರಣವನ್ನು ಕೊಡಬೇಕು. ಇಲ್ಲಿಯ ರಸ್ತೆ ಚೆನ್ನಾಗಿರಬೇಕು, ಕಸದ ನಿರ್ವಹಣೆ ಚೆನ್ನಾಗಿರಬೇಕು, ಹಾಗೆ ನೀರಿನ ಸಮರ್ಪಕವಾಗಿ ಸರಬರಾಜು ಮಾಡಬೇಕು. ಎಲ್ಲವೂ ಕೂಡ ಅತಿಯಾದ ಒಂದು ಮಹತ್ವವನ್ನು ಹೊಂದಿದೆ. ಆದರೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದ ಆ ಸಂಸ್ಥೆ ಆಂಧ್ರ ಪ್ರದೇಶದ ಕಡೆ ಮುಖ ಮಾಡ್ಕೊಂಡು ಹೋಗಿದೆ. ಆದರೆ ನಮ್ಮಲ್ಲಿರೋ ಯಾವುದಾದ್ರೂ ಈ ಪೊಲಿಟಿಕಲ್ ಲೀಡರ್ಗಳಿಗೆ, ಅಂದರೆ ವಿಶೇಷವಾಗಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ಗೆ ಏನಾದರೂ ಬೇಜಾರಿದೆಯಾ? ಖಂಡಿತ ಯಾರೊಬ್ಬರು ಕೂಡ ಬೇಜಾರಾದಂಗೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಈ 10,000 ಕೋಟಿಯ ಆದಾಯ ಇತ್ತು, ಅದರಲ್ಲಿ 30,000 ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇತ್ತು. ಆ ಉದ್ಯೋಗ ನಮ್ಮವರಿಗೆ ಆಗ್ತಾ ಇರಲಿಲ್ವ? ಈಗ ನಾವು ಬೇಜಾರು ಮಾಡ್ಕೋಬೇಕಷ್ಟೇ. ರಾಜಕೀಯದವರು ಯಾವರು ಕೂಡ ಬೇಜಾರು ಮಾಡ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಗೂಗಲ್ AI ಕರ್ನಾಟಕಕ್ಕೆ ಬರಬೇಕಾಗಿತ್ತು, ಆದರೆ ಆಂಧ್ರ ಪ್ರದೇಶದ ಕಡೆ ಹೋಯಿತು. ಆದರೆ ನಮ್ಮದೇ ರಾಜ್ಯದಲ್ಲಿ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥವ್ರ ಜೊತೆಗೆ ಈ ಕಾಂಗ್ರೆಸ್ ಹೇಗೆ ನಡೆದುಕೊಂಡಿದೆ, ಹೇಗೆ ನಡೆದುಕೊಳ್ತಾ ಇದೆ, ಇದರ ಬಗ್ಗೆ ಆಲೋಚನೆ ಮಾಡಲೇಬೇಕು. ತೀರಾ ಇತ್ತೀಚೆಗೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಅವರು ಒಂದು ಟ್ವೀಟನ್ನು ಮಾಡಿದರು. ಅಂದರೆ ಇಲ್ಲಿಯ ರಸ್ತೆ ವಿಚಾರಕ್ಕೆ ಹಾಗೆ ಕಸದ ನಿರ್ವಹಣೆಯನ್ನು ತುಂಬ ಕೆಟ್ಟದಾಗಿ ಮಾಡ್ತಾ ಇದೆಯಲ್ಲ, ಹಾಗಾಗಿ ಆ ವಿಚಾರಕ್ಕೆ ಒಂದು ಟ್ವೀಟನ್ನು ಹಾಕಿದರು. ಅದಕ್ಕೆ ಸರ್ಕಾರ ಹೇಗೆ ರೆಸ್ಪಾನ್ಸನ್ನು ಮಾಡಬೇಕಾಗಿತ್ತು? ತುಂಬ ವಿವೇಚನೆಯಿಂದ, ವ್ಯವಧಾನದಿಂದ ಮಾಡಬೇಕಾಗಿತ್ತು. ಆದರೆ ಕಿರಣ್ ಅವರ ಮೇಲೆ ಎಲ್ಲರೂ ಮುಗಿಬಿದ್ರು. MB ಪಾಟೀಲ್ ಮಾತಾಡ್ತಾರೆ, ಅವ್ರು ಬಯೋಕಾನ್ ಇಲ್ಲಿ ಮಾಡಿದೆ, ಹಾಗೆ ಬೆಂಗಳೂರು ಕೂಡ ಸಾಕಷ್ಟು ಅವ್ರಿಗೆ ಕೊಟ್ಟಿದೆ ಅಂತ ಮಾತಾಡಿದ್ರು. ಹಾಗೆ ಅವರು ಪದೇ ಪದೇ ಯಾಕೆ ನಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಅಂತ ಕೇಳಿದ್ದಾರೆ. ಅಂದರೆ ಒಬ್ಬ ಉದ್ಯಮಿ ಇಂಥದೊಂದು ಸಂಕಷ್ಟ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ರೆಸ್ಪಾನ್ಸ್ ಮಾಡುವ ರೀತಿ ಇರುತ್ತೆ. ಆದರೆ ಆ ರೀತಿ, ಆ ಪ್ರೀತಿ ಯಾವುದೂ ಕೂಡ ಈ ಕಾಂಗ್ರೆಸ್ಗೆ ಇಲ್ಲ. ಅಂದರೆ ರಾಜ್ಯ ಹೆಂಗೆ ಹಾಳಾಗೋಗಲಿ, ಈ ಉದ್ಯಮಿಗಳು ಎಷ್ಟೇ ಕಷ್ಟದಲ್ಲಿರಲಿ, ಅವ್ರ ಜೊತೆಗೆ ಮಾತ್ರ ನಾವು ನಿಲ್ಲೋದಿಲ್ಲ, ಆದರೆ ಅವ್ರು ಕೊಡೋ ತೆರಿಗೆ ಮಾತ್ರ ನಮಗಿರಲಿ ಅನ್ನೋ ಒಂದು ಹಂತಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಅವ್ರು ಮಾತ್ರ ಅಲ್ಲ, ಈ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾರೆ. ಅದೇ RSS ಬ್ಯಾನ್ ವಿಚಾರಕ್ಕೆ ಭಯಂಕರ ಸುದ್ದಿಲಿದ್ದಾರಲ್ಲ, ಅವರು ಒಂದು ಮಾತನ್ನು ಹೇಳಿದರು. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆಯಲ್ಲ, ಆ ಟ್ರಾಫಿಕ್ ಜಾಮ್ ಹೆಚ್ಚಾದಷ್ಟು ಅದು ಅಭಿವೃದ್ಧಿಯ ಸಂಕೇತ ಅಂತ ಮಾತಾಡಿದರು. ಅದು ಎಲ್ಲೆಲ್ಲಿಂದ ಆಲೋಚನೆ ಮಾಡ್ತಾರೋ, ಎಲ್ಲೆಲ್ಲಿಂದ ಬರ್ತಾವೋ ಅಂತ ಕೇಳ್ತಾರಲ್ಲ, ಈ ಪ್ರಶ್ನೆಯನ್ನು ಅವ್ರು ನೋಡಿದಾಗೆಲ್ಲ ಒಂದು ಸಲ ಕೇಳೋಣ ಅನಿಸುತ್ತೆ. ಅಂದರೆ ಬೆಂಗಳೂರು ಟ್ರಾಫಿಕ್ ಜಾಮ್ ಅನ್ನೋದು ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಿದ್ದಾರೆ. ಇಲ್ಲಿಯ ರಸ್ತೆ ಗುಂಡಿಗಳನ್ನು ನೋಡಿದ್ದೀರ? ರಸ್ತೆ ಮಧ್ಯೆ ಗುಂಡಿ ಇದೆಯೋ, ಗುಂಡಿ ಮಧ್ಯೆ ಅಲ್ಲಲ್ಲಿ ರಸ್ತೆಗಳು ಕಾಣುತ್ತೋ ಅನ್ನೋ ಥರದಲ್ಲಿದೆ. ಇದೇ ವಿಧಾನಸೌಧದ ಆಸುಪಾಸಲ್ಲಿ ಸಾಕಷ್ಟು ಗುಂಡಿಗಳು ಸಿಗ್ತವೆ.
ನೀವು ಬೇರೆ ಈ ಬೆಂಗಳೂರಿನ ಹೊರಗಡೆ ಹೋಗ್ಬಿಟ್ರಂತೂ ಆ ರಸ್ತೆಗಳಿಗೆ ಆ ದೇವರಿಗೆ ಪ್ರೀತಿ, ದೇವ್ರು ಮಾತ್ರ ಅಲ್ಲಿ ಓಡಾಡಬೇಕು. ಯಾಕೆಂದರೆ ಈ ಜನಸಾಮಾನ್ಯರು ಓಡಾಡುವಂತಹ ರಸ್ತೆ ಅಥವಾ ಗುಣಮಟ್ಟದಲ್ಲಿ ಆ ರಸ್ತೆಯೇ ಇಲ್ಲ. ಹಿಂಗಿರುವಾಗ ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆದರೆ ಅದು ಅಭಿವೃದ್ಧಿಯ ಸಂಕೇತ ಅಂತ ಮಾತಾಡಿದರು. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದರು. ಏನಪ್ಪ ಅಂತ ಕೇಳಿದ್ರೆ, ಎಲ್ಲರೂ ಕೂಡ ಅವರವರ ಕೆಲಸವನ್ನು ಮಾಡಿಕೊಂಡಿದ್ರೆ ಒಳ್ಳೆಯದು ಅಂತ ಕಿರಣ್ ಮಜುಮ್ದಾರ್ ಅವರಿಗೆ ಹೇಳಿದರು. ಅಂದರೆ ಫಸ್ಟ್ ಆಫ್ ಆಲ್ ಈ ಅಪ್ಪ ಕೆಲಸ ಮಾಡ್ತಾ ಇಲ್ಲ, ಈ ಅಪ್ಪಂಗೆ ತನ್ನ ಕೆಲಸವು ಏನು ಅನ್ನೋದೇ ಗೊತ್ತಿಲ್ಲ. ಆದರೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟ ಬಯೋಕಾನ್ ಕಂಪನಿಯ ಮುಖ್ಯಸ್ಥರಿಗೆ ಈ ಅಪ್ಪ ಹೇಳ್ತಾನೆ, ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಹೋದರೆ ಒಳ್ಳೆಯದು ಅಂತ. ಕೆಲವೇ ದಿನಗಳ ಹಿಂದೆ ಬ್ಲ್ಯಾಕ್ ಬಕ್ ಕಂಪನಿಯ ಒಬ್ಬ CEO ಇದ್ನಲ್ಲ, ಅವನು ಒಂದು ಅಸಮಾಧಾನವನ್ನು ಟ್ವೀಟ್ ಮೂಲಕ ಹೇಳಿದ್ದ. ಏನಂದರೆ, ಬೆಂಗಳೂರು ರಸ್ತೆಗೆ ಕೈ ಮುಗಿದು ಬಿಟ್ಟಿದ್ದೀನಿ, ಇಲ್ಲಿ ಓಡಾಡೋಕ್ಕಾಗಲ್ಲ, ಜರ್ನಿಯಲ್ಲೇ ತುಂಬ ಜಾಸ್ತಿ ಟೈಮ್ ಹೋಗ್ತಾ ಇದೆ, ನಮ್ಮ ಅತಿ ಅಮೂಲ್ಯವಾದ ಸಮಯ ಪ್ರಯಾಣದಲ್ಲೇ ಮುಗಿದು ಹೋದರೆ ನಾವು ಯಾವ ಕೆಲಸ ಮಾಡಬೇಕು, ಹೀಗಾಗಿ ಬೆಂಗಳೂರನ್ನು ನಾವು ಬಿಟ್ಟು ಬೇರೆ ಕಡೆ ಹೋಗುವ ಪ್ಲ್ಯಾನಲ್ಲಿದ್ದೀವಿ ಅಂತ ಅಣ್ಣ ಟ್ವೀಟನ್ನು ಮಾಡಿದ್ದ. ಅದಾಗ್ತಾ ಇದ್ದಂಗೆ ಆಂಧ್ರ ಪ್ರದೇಶದ ಸಚಿವ ನಾರಾ ಲೋಕೇಶು ವೆಲ್ಕಮ್ ಟು ಆಂಧ್ರ ಅಂತ ಹಾಕಿದರು. ಅಂದರೆ ರಾಜ್ಯವನ್ನು ಒಂದೊಂದೇ ಕಂಪನಿಗಳು ಬಿಟ್ಟು ಹೋಗ್ತಾ ಇದ್ದಾವೆ, ಇಲ್ಲಿಯ ಉದ್ಯೋಗಗಳಿಗೆ ಹೊಡೆತ ಬೀಳ್ತಾ ಇದೆ, ನಮ್ಮ ರಾಜ್ಯಕ್ಕೇನೆ ತೆರಿಗೆ ಕಮ್ಮಿ ಆಗುತ್ತೆ ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಇಲ್ಲಿಯ ನಾಯಕರುಗಳು ಅದು ಯಾವ ಪುರುಷಾರ್ಥಕ್ಕೆ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ. ಇದೇ DK ಶಿವಕುಮಾರ್ ಅವರು ಹೇಳಿದರು, ಹೋಗೋರಿದ್ರೆ ಹೋಗ್ಬಿಡ್ಲಿ ಅಂತ ದೌಲತ್ತನ್ನು ತೋರಿಸಿದ್ರು. ಅಣ್ಣ, ಈ ವ್ಯವಹಾರ ಏನು ಇದೆಯಲ್ಲ, ಇದನ್ನು ನೀವು ಮಾತ್ರ ಮಾಡಬೇಕು ಅಂತ ಅಲ್ಲ, ಬೇರೆಯವರು ಕೂಡ ಮಾಡಿದರೆ ಒಂದಿಷ್ಟು ಜಾಬ್ ಕ್ರಿಯೇಟ್ ಆಗುತ್ತೆ. ಈ ಪ್ರೈವೇಟ್ ಸೆಕ್ಟರ್ ಜಾಬ್ಗಳು ಯಾವುದೇ ಸರ್ಕಾರ ಬಂದರೂ ಕೂಡ ಅವರು ಸೃಷ್ಟಿ ಮಾಡಲಾಗದಷ್ಟು ಜಾಬ್ಗಳನ್ನು ಸೃಷ್ಟಿ ಮಾಡಿದೆ, ಹಾಗೆ ಉದ್ಯೋಗವನ್ನು ಕೊಡ್ತಾ ಇದ್ದಾವೆ. ರಾಜ್ಯಕ್ಕೂ ಕೂಡ ಲಾಭ ಇದೆ. ಹೋಗೋರಿದ್ರೆ ಹೋಗಲಿ ಅಂತ ಉಡಾಫೆಯ ಮಾತುಗಳನ್ನು ಮಾತಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಮೊದಲಿಗೆ ನೀವು ಗ್ರೇಟರ್ ಬೆಂಗಳೂರು ಅಂತ ಅದೇನೋ ಹೊಸ ನಾಮಕರಣ ಮಾಡಿದ್ದೀರಲ್ಲ, ಆ ಬೆಂಗಳೂರಲ್ಲಿ ರಸ್ತೆಯನ್ನು ನೆಟ್ಟಿಗೆ ಮಾಡಿ. ಅಂದರೆ ಎಲ್ಲಿ ನೋಡಿದ್ರೂ ಗುಂಡಿನೇ ಕಾಣುತ್ತೆ ಅಥವಾ ರಸ್ತೆ ಕಾಣ್ತಾ ಇಲ್ಲ, ಎರಡರಲ್ಲೊಂದು ಆಗಿರುತ್ತೆ. ಅದರ ಜೊತೆಗೆ ಕಸದ ಏನು ನಿರ್ವಹಣೆ ಆಗ್ತಾ ಇದೆಯಲ್ಲ, ತುಂಬ ಕೆಟ್ಟದಾಗಿದೆ. ಬೇಕಾಬಿಟ್ಟು ಎಲ್ಲೆಲ್ಲೋ ಕಸವನ್ನು ಎಸೆದು ಹೋಗ್ತಿದ್ದಾರೆ. ಯಾವುದೇ ಕೂಡ ಒಂದು ಸ್ಟ್ರಿಕ್ಟ್ ಆದ ರೂಲ್ಸನ್ನು ಫಾಲೋ ಮಾಡೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತು ನೀರಿನ ನಿರ್ವಹಣೆ ಅಂದರೆ ನೀರು ಬರೋದು, ಸರಬರಾಜು ಆಗೋದು, ಇದೆಲ್ಲವೂ ಕೂಡ ನೆಟ್ಟಗಾಗ್ತಾ ಇದೆ ಅಂದ್ಕೊಂಡ್ರೆ, ಒಂದು ಕಂಪನಿ ಬೇಕು ಅಂದರೆ ಒಂದು ಕಂಪನಿಗೆ ಏನೆಲ್ಲ ಮೂಲ ಸೌಕರ್ಯಗಳನ್ನು ಕೊಡಬೇಕು ಅನ್ನುವ ಬೇಸಿಕ್ ಜ್ಞಾನ ನಿಮ್ಮಲ್ಲಿ ಇದ್ದ ಹಾಗೆ ಕಾಣ್ತಾ ಇಲ್ಲ. ಹಾಗೆ ಒಂದು ಕಂಪನಿ ಒಂದು ರಾಜ್ಯದಲ್ಲಿ ಸ್ಥಾಪನೆ ಆದರೆ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಎಷ್ಟೊಂದು ಜಾಬು, ಹಾಗೆ ಎಷ್ಟೊಂದು ಜನರಿಗೆ ಅದು ಆರ್ಥಿಕವಾಗಿ ನೆರವಾಗುತ್ತೆ ಅನ್ನೋದು ನಿಮಗೆ ಲೆಕ್ಕಾಚಾರ ಇಲ್ಲ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಲ್ಯಾಣ ಮಂಟಪ, ಒಂದು ದೊಡ್ಡದೊಂದು ಕಲ್ಯಾಣ ಮಂಟಪ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಒಂದು ಯಾವುದೋ ಪ್ರಾಜೆಕ್ಟ್ ಬಂತು ಅಂದ್ಕೊಳ್ಳಿ. ಆಗೋದ್ರಿಂದ ಆ ಕಲ್ಯಾಣ ಮಂಟಪದಲ್ಲಿ ಆಗುವ ಮದುವೆಗಳಿಂದ ಸುತ್ತಲೂ ಒಂದಿಷ್ಟು ಈ ಆರ್ಥಿಕವಾದ ವ್ಯೂಹ ಕ್ರಿಯೇಟ್ ಆಗುತ್ತೆ. ಹೂ ಮಾರೋನಿಂದ ಹಿಡಿದು ಪಾತ್ರೆ ಬಾಡಿಗೆ ಇಟ್ಟೋನಿಗೆ ಕೂಡ, ಅಂದರೆ ಅಟೆಂಟು ಶಾಮಿಯಾನಲ್ಲ ಅಂತಾರಲ್ಲ, ಅವರೆಲ್ಲರಿಗೂ ಕೂಡ, ಅಂದರೆ ಅದು ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಅಡುಗೆ ಭಟ್ರಿಂದ ಹಿಡಿದು ಇನ್ನಷ್ಟು ಜನರಿಗೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಾ ಹೋಗುತ್ತೆ. ಈಗ ಈ ರಾಜ್ಯದಲ್ಲಿ ಆಗಿದೆ ಅಂದರೆ ಬೇರೆ ರಾಜ್ಯದಿಂದ ಎಷ್ಟು ಜನರ ಅಂತ ಕರ್ಕೊಂಬರ್ತೀರಾ? ಇಲ್ಲಿಯ ಸ್ಥಳೀಯರನ್ನೇ ಹುಡುಕಲಾಗುತ್ತೆ. ಅದೇ ಥರ ಒಂದು ರಾಜ್ಯದಲ್ಲಿ ಒಂದು ಕಂಪನಿ ಆಗಿದೆ ಅಂದರೆ ಆ ರಾಜ್ಯಕ್ಕೆ ಆದಾಯದ ಮೂಲಕ ದೊಡ್ಡ ಒಂದು ಪಾಲು ಬರುತ್ತೆ, ಜೊತೆಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಇವೆಲ್ಲವೂ ಕೂಡ ನೀವು ಆಲೋಚನೆ ಮಾಡಬೇಕು. ಆದರೆ ನಿಮ್ಮ ದೌಲತ್ತುಗಳೇ ಮುಗಿಯೋದಿಲ್ಲ. ಹೋಗೋರಿದ್ರೆ ಹೋಗ್ಬಿಡ್ಲಿ, ಯಾರು ಧಮ್ಕಿಗೆ ಹೆದರಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದರೆ ನಿಮಗೆ ರಾಜ್ಯದ ಮೇಲೆ ಏನೂ ಕೂಡ ಕಾಳಜಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಹಾಗೆ MB ಪಾಟೀಲ್ ಅವರೇ, ಯಾರಾದರೂ ಪ್ರಶ್ನೆ ಮಾಡಿದ ತಕ್ಷಣ ಅಥವಾ ಯಾವುದೋ ಒಂದು ಕಷ್ಟವನ್ನು ಹೇಳಿಕೊಂಡ ತಕ್ಷಣ ಅವರು ಅಂದರೆ ನಿಮ್ಮ ವಿಪಕ್ಷದ ಜಾಗದಲ್ಲಿ ನಿಂತು ಮಾತಾಡ್ತಿದ್ದಾರೆ ಅನ್ನೋದನ್ನೇ ಬರೀಬಾರ್ದು. ಯಾಕೆಂದರೆ ರಾಜ್ಯಕ್ಕೆ ನಿಮಗಿಂತ ತುಂಬ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ರಾಜ್ಯವೇ ಎಲ್ಲವನ್ನು ಅವರಿಗೆ ಕೊಟ್ಟಿದೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅವರು ಕೂಡ ಕೆಲಸ ಮಾಡಿದ್ದಾರೆ, ಅವರ ಸಂಸ್ಥೆ ಕೆಲಸ ಮಾಡಿದೆ, ಅವರು ಕೆಲಸ ಮಾಡಿ ತಗೊಂಬಂದಿರೋ ಆದಾಯಕ್ಕೆ ಕೂಡ ಇಲ್ಲಿ ತೆರಿಗೆಯನ್ನು ಕೊಟ್ಟಿದೆ. ಅದೆಲ್ಲವನ್ನು ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಏನೋ ಒಂದು ಟೀಕೆ ಬರ್ತಾ ಇದ್ದ ಹಾಗೆ ಸಹಿಸೋಕ್ಕಾಗಲ್ಲ, ಒಂದೇ ಸಲಕ್ಕೆ ಮುಗಿ ಬೀಳ್ತೀರಾ ಅಂದರೆ ನಿಮಗೇನು ತಲೆಯಲ್ಲಿ ಸಗಣಿ ತುಂಬಿದೆಯಾ ಅನ್ನೋ ಪ್ರಶ್ನೆ ಅವ್ರ ತಲೆಯಲ್ಲಿ ಬರಬಾರ್ದಲ್ಲ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರೇ, ನೀವು IT-BT ಮಿನಿಸ್ಟ್ರು, ನೀವು ಟ್ರಾಫಿಕ್ ಜಾಸ್ತಿ ಆದಂಗೆ ಅದು ಅಭಿವೃದ್ಧಿಯ ಸಂಕೇತ ಹೇಳ್ತೀರಾ.
ಸ್ವಲ್ಪ ತಲೆಯಲ್ಲಿರುವ ಗಲೀಜನ್ನು ಯಾವುದಾದ್ರೂ ಒಳ್ಳೆ ಶಾಂಪು ಹಾಕಿ ತೊಳೀರಿ. ಹಾಗೆ ಈ ದ್ವೇಷವನ್ನು ಬಿಟ್ಟು ಮಾತಾಡೋದನ್ನು ಕಲೀರಿ. ಆಗ ನಿಮ್ಮಲ್ಲಿ ಒಬ್ಬ ಒಳ್ಳೆಯ ನಾಯಕನನ್ನು ನಮ್ಮ ರಾಜ್ಯ ಕಾಣಬಹುದು. DK ಶಿವಕುಮಾರ್ ಅವ್ರಿಗೆ ಹೇಳೋಕ್ಕಾಗುತ್ತೆ? ಖಂಡಿತ ಇಲ್ಲ. ಅವರ ಆಲೋಚನೆಗಳೇ 1011. ನಾವು ಎಲ್ಲಿ ತರೋಣ ಇನ್ನೊಂದು ಅಂತ ಹೇಳ್ದಂಗೆ ಆಗುತ್ತೆ. ಈ ರಾಜಕಾರಣಿಗಳ ದೌಲತ್ತಿಂದ ರಾಜ್ಯಕ್ಕೆ ನಷ್ಟ ಆಗ್ತಾ ಇದೆ. ರಾಜ್ಯಕ್ಕೆ ಬರಬೇಕಾಗಿದ್ದ ಸಂಸ್ಥೆಗಳು ಬೇರೆ ರಾಜ್ಯಕ್ಕೆ ಟಾಟಾ ಅಂದು ಹೋಗ್ತಾ ಇದ್ದಾವೆ. ಆದರೆ ಇವರಿಗೆ ಚೂರಾದರೂ ಕಾಳಜಿ ಇದೆಯಾ? ಖಂಡಿತ ಇಲ್ಲ. ಜೈ ಶ್ರೀರಾಮ್.